ಬೇರೆಂದಕ್ಕೆ ವಿಶ್ವಾಸಿಗರಿಗೆ ಎಷ್ಟು ಜನ ಇದನ್ನ ನಂಬ್ತೀರಾ? ಲಾರ್ಡ್ ಐ ಟ್ರಸ್ಟ್ ಇನ್ ಯು ಲಾರ್ಡ್. தேவரே நிம்ம நம்புத்தேனே. ಆಮೆನ್. இன்னைக்கு எவ்வளவு பேர் சொல்றீங்க? ಇದನ್ನ ಎಷ್ಟು ಜನ ಹೇಳ್ತೀರಾ? ஆண்டவர் எல்லாமே ரிவர்ஸ் ஆக போகிறார். ದೇವರು ಎಲ್ಲವನ್ನ ರಿವರ್ಸ್ ಆಗ್ತಾರೆ. ஹீலிங் ஆண்டவர் திரும்பி கொடுக்க போகிறார். ನಿಮ್ಮ ಸ್ವಸ್ಥತೆಯನ್ನು ತಿರುಗಿ ದೇವರು ಕೊಡ್ತಾರೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ உங்க ಹೇಳ್ತೀರಾ? பலவீனத்திலே கர்த்தருடைய பலன் திரும்பி வர போகிறார். ನಿಮ್ಮ ಬಲಹೀನತೆಯಲ್ಲಿ ದೇವರ ಬಲ ತಿರುಗಿ ಬರ್ತದೆ. Have you lost your vision? ನಿಮ್ಮ ದೃಷ್ಟಿ ಕಳ್ಕೊಂಡಿದ್ದೀರಾ? Amen. You will be restored. ಅದು ತಿರುಗಿ ಬರ್ತದೆ. That is Holy Spirit. ಅದೇ ಪರಿಶುದ್ಧಾತ್ಮನು. Amen. ಕ್ರಿಸ್ತನನ್ನ ಸಮಾಧಿಯಿಂದ ಎಬ್ಬಿಸಿದಂತ ಅದೇ ದೇವರ ಆತ್ಮ. ಕ್ರಿಸ್ತನಿಂದ ಸಮಾಧಿಯಿಂದ ಎಬ್ಬಿಸಿದಂತ ಅದೇ ದೇವರ ಆತ್ಮ. அப்படி என்றால் என்ன? ಹಾಗಂದ್ರೆ ಏನು? ನಿಂತೋದ ಜೀಸಸ್ ಹಾರ್ಟ್ ನ ಮತ್ತೆ ಬಡಿಯಂಗ್ ಮಾಡಿದ ದೇವರ ಆತ್ಮ. ನಿಂತೋದಂತ ಯೇಸು ಕ್ರಿಸ್ತನ ಹೃದಯವನ್ನ ಮತ್ತೆ ಬಡಿಯುವಂತೆ ಮಾಡಿದವರು. Amen. ನಿಂತೋದಂತ ಕಿಡ್ನಿಗಳಿಗೆ ಜೀವ ಕೊಟ್ಟಂತ ದೇವರ ಆತ್ಮ. ನಿಂತೋದಂತ ಕಿಡ್ನಿಗಳಿಗೆ ಜೀವ ಕೊಟ್ಟಂತ ದೇವರು. ಎಪ್ಪುಗೆಟ್ಟೋಗಿದ್ದಂತ ಆ ರಕ್ತನ ಮತ್ತೆ ಹರಿಯುವಂತೆ ಮಾಡಿದಂತ ಎಪ್ಪುಗೆಟ್ಟ ರಕ್ತವನ್ನ ಮತ್ತೆ ಹರಿಯುವಂತೆ ಅವರು ಮಾಡಿದರು. ನಿಂತೋದಂತ ಶ್ವಾಸಕೋಶಗಳಲ್ಲಿ ಆಮೆನ್ ಗಾಳಿಯನ್ನ ಊದಿ ಅದನ್ನ ಕಾರ್ಯದಲ್ಲಿ ತಂದಂತ ದೇವರ. ನಿಂತೋದಂತ ಶ್ವಾಸಕೋಶವನ್ನ ಗಾಳಿಯನ್ನು ಊದಿ ಮತ್ತೆ ಕಾರ್ಯದಲ್ಲಿ ಹರಿದೋದಂತ ಒಂದೊಂದು ನರಗಳು ಮತ್ತೆ ಜೋಡಿಸಿದಂತ ದೇವರ ಆತ್ಮ. ಹರಿದು ಹೋದಂತ ಒಂದೊಂದು ನರಗಳು ಮತ್ತೆ ಜೋಡಿಸಿದಂತೆ. ಆಮೆನ್. ನಿಂತು ಹೋದಂತ ಮೆದುಳಲ್ಲಿ ಮತ್ತೆ ಕ್ರಿಯೆಯನ್ನು ಆರಂಭಿಸಿದಂತ ದೇವರ. ನಿಂತು ಹೋದಂತ ಮೆದುಳಿನಲ್ಲಿ ಮತ್ತೆ ಕ್ರಿಯೆಯನ್ನು ಆರಂಭಿಸಿದಂತ. ತೆಗೆಯಲ್ಪಟ್ಟಿದಂತ ಒಂದೊಂದು ಗಾಯಗಳನ್ನ ಮುಚ್ಚಿದಂತ ದೇವರ ಆತ್ಮ. ತೆಗೆಯಲ್ಪಟ್ಟಿದಂತ ಗಾಯಗಳನ್ನು ಒಂದೊಂದನ್ನು ಮುಚ್ಚಿದವರು. உங்களுடைய வாழ்க்கையில இருக்கிற காரியத்தை செய்வது அவருக்கு பெரிய காரியமே அல்ல. ನಿಮ್ಮ ಜೀವನದಲ್ಲಿ ಇರುವಂತ ಕಾರ್ಯವನ್ನು ಮಾಡುವುದವರಿಗೆ ದೊಡ್ಡ ಕಾರ್ಯವಲ್ಲ. Come on, rise upon your feet. So ಹಾಗೆ ಎಲ್ಲರೂ ಎದ್ದು ನಿಂತುಕೊಳ್ಳಿ. I want to pray for your healing right now. ನಿಮ್ಮ ಸ್ವಸ್ಥತೆಗಾಗಿ wherever you have sickness, wherever you have sickness, ನಿಮಗೆ ಎಲ್ಲೇ ವ್ಯಾಧಿ ಇರಬಹುದು, amen, replace your right hand. ನಿಮ್ಮ ಬಲಗೈಯನ್ನು ಇಟ್ಟುಕೊಳ್ಳಿ. If you have a problem in your eye, ನಿಮ್ಮ ಕಣ್ಣಿನಲ್ಲಿ ಸಮಸ್ಯೆ ಇದ್ದರೆ keep your right hand on your eyes. ನಿಮ್ಮ ಬಲಗೈಯನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. If you have amen pain in your chest, ನಿಮ್ಮ ಎದೆಗೆ ನಿಮಗೆ ನೋವಿದ್ರೆ amen, keep your amen hand on your chest. ನಿಮ್ಮ ಕೈಯನ್ನು ಎದೆಯ ಮೇಲೆ If ಇಟ್ಟುಕೊಳ್ಳಿ. you have a problem in your brain, ನಿಮ್ಮ ಬ್ರೈನ್ ನಲ್ಲಿ ಸಮಸ್ಯೆ ಇದ್ದರೆ amen, keep your right hand on your brain. ನಿಮ್ಮ ಬಲಗೈಯನ್ನು ತಲೆಯ ಮೇಲೆ ಇಡಿ. Amen. Amen. The Holy Spirit wants to heal you now. ಪರಿಶುದ್ಧಾತ್ಮನಿಗೆ ನಿಮಗೆ ಬಿಡುಗಡೆ ಕೊಡಲಿಕ್ಕೆ. Lord, in the mighty name of Jesus Christ of Nazareth. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. Amen. More than any disease names, ಎಲ್ಲ ವ್ಯಾಧಿಗಳ ಹೆಸರಿಗಿಂತ there is one name that is high above every other name. ಎಲ್ಲ ನಾಮಗಳಿಗಿಂತ ಮೇಲಾದ ಒಂದು ನಾಮ. In front of his name, ಆ ಹೆಸರಿನ ಮುಂದೆ ಎಲ್ಲ ಮೊಳಕಾಲುಗಳು ಮಟಂಗು. ಎಲ್ಲ ಮೊಣಕಾಲುಗಳು ತಗ್ಗಿಸಲ್ಪಡುತ್ತದೆ. ಎಲ್ಲ ವ್ಯಾಧಿ ಮೊಳಕಾಲುಗಳು ಮಟಂಗು. ಎಲ್ಲ ರೋಗದ ಮೊಣಕಾಲುಗಳು ತಗ್ಗಿಸಲ್ಪಡುತ್ತದೆ. ಯೇಸುವಿನ ನಾಮದಲ್ಲಿ. ಆ ಯೇಸುವಿನ ನಾಮದಲ್ಲಿ ಎಲ್ಲ ವ್ಯಾಧಿಗಳು ಶರೀರங்களை ಬಿಟ್ಟು ವಿಲಗಿ ಹೋವದ. ಎಲ್ಲ ರೋಗಗಳು ಶರೀರವನ್ನು ಬಿಟ್ಟು ಹೋಗಲಿ. Amen. Amen, didn't want any sick person to live in the temple of God. ಯಾವ ಒಬ್ಬ ರೋಗದಲ್ಲಿರುವಂತಹ ವ್ಯಕ್ತಿಯನ್ನು ನೀವು ಹಾಗೆ ಬಿಟ್ಟು ಹೋಗಲಿಲ್ಲ. ದೇವಾಲಯದಲ್ಲಿ ಆಲಯದಲ್ಲಿ ಒಬ್ಬರು ಕೂಡ ಇರಲಿಕ್ಕೆ ಬಿಡಲಿಲ್ಲ. ಆಲಯದಲ್ಲಿ ಒಬ್ಬರನ್ನು ಕೂಡ That is the work of the Holy Spirit. ಅದೇ ಪರಿಶುದ್ಧಾತ್ಮನ ಕಾರ್ಯ. ಆಲಯದಲ್ಲಿ ಈ ಸ್ಥಳದಲ್ಲಿ ಒಬ್ಬರು ಕೂಡ ವ್ಯಾಧಿಯಲ್ಲಿ ಇರಕೂಡದು. ಈ ಸ್ಥಳದಲ್ಲಿ ಒಬ್ಬರು ಕೂಡ ವ್ಯಾಧಿಯಲ್ಲಿ ಇರಬಾರದು. ಎಲ್ಲರೂ ಯೇಸುವಿನ ನಾಮದಲ್ಲಿ சொல்லுங்க, ஆண்டவரே நாங்க நம்புறேன் ஆண்டவரே. ಎಲ್ಲರೂ ಹೇಳಿ, ಯೇಸುವಿನ ನಾಮದಲ್ಲಿ ನಾನು ನಂಬ್ತೇನೆ ದೇವರೇ. என்னெல்ல என் சரீரத்தில் பாதிப்பு உண்டாಗಿರುக்கிறதோ, ಏನೆಲ್ಲ ನನ್ನ ಶರೀರದಲ್ಲಿ ಬಾಧೆಗಳಿದೆಯೋ, ಅದು ಯೇಸುವಿನ ನಾಮದಲ್ಲಿ ಮಾರುವದಾ. ಅದು ಯೇಸುವಿನ ನಾಮದಲ್ಲಿ ಬದಲಾಗಲಿ. ಯೇಸುವಿನ ನಾಮದಲ್ಲಿ ತಲೆಗಳಾಗಿ ಮಾರುವದಾ. ಅದು ಯೇಸುವಿನ ನಾಮದಲ್ಲಿ ತಲೆ ಕೆಳಗಾಗಿ ಬದಲಾಗಲಿ. ರಿಪೋರ್ಟ್ಗಳು ಪೊಯ್ಯಾಗಿ ಮಾರುವದಾ. ಡಾಕ್ಟರ್ನ ರಿಪೋರ್ಟ್ಗಳು ಸುಳ್ಳಾಗಿ ಬದಲಾಗಲಿ. ಎಲ್ಲ ಸ್ಕ್ಯಾನ್ಗಳು, ಎಲ್ಲ MRIಗಳು ಪೊಯ್ಯಾಗಿ ಮಾರುವದಾ. ಎಲ್ಲ ಸ್ಕ್ಯಾನ್ಗಳು, ಎಲ್ಲ MRIಗಳು ಸುಳ್ಳಾಗಿ ಬದಲಾಗಲಿ. ಎಲ್ಲ ಆರ್ಟರೀಸ್ಗಳು, ವೇನ್ಸ್ಗಳು ತೆರೆಕಪಡುವದಾ. ಎಲ್ಲ ಹಾರ್ಟ್ ಇರುವಂತ ವೇನ್ಸ್ಗಳು ತೆರೆಯಲ್ಪಡಲಿ. ಬ್ಲಾಕ್ ಆಗಿರುವಂತ ಎಲ್ಲ ಹಾರ್ಟ್ ವೇನ್ಸ್ಗಳು ಓಪನ್ ಆಗಲಿ. ಬ್ಲಾಕ್ ಆಗಿರುವಂತ ಹಾರ್ಟ್ ಇರುವಂತ ವೇನ್ಸ್ಗಳು ಎಲ್ಲ ತೆರೆಯಲ್ಪಡಲಿ. ಬ್ರೈನ್ ಉಂಟಾಗಿರುವ ಎಲ್ಲ ಬ್ಲಡ್ ಕ್ಲಾಟ್ಗಳು ರಿಲೀಸ್ ಆವದಾಗ ಯೇಸುವಿನ ನಾಮದಲ್ಲಿ. ಮೆದುಳಿನಲ್ಲಿ ಕಟ್ಟಿರುವಂತ ಎಲ್ಲ ರಕ್ತಗಳು ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. இந்த நேரத்தில் உங்களுக்கு சம்பந்தப்பட்டிருக்கிறவர்கள், உங்களுடைய சொந்தத்தில் இருக்கிற ஒவ்வொருவருடைய சுகத்துக்காக ஜெபிக்கிறேன். ಈ ಸಮಯದಲ್ಲಿ ನಿಮ್ಮ ಸಂಬಂಧಿಕರು, ನಿಮಗಿರುವಂತ ನೆಂಟರು, ಅವರೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಯಾರೆಲ್ಲ ವ್ಯಾಧಿಯಲ್ಲಿ இருக்கிறார்களோ ಅವர்களை பற்றி நினைவு கூர்ந்து கொள்ளுங்க. ಯಾರೆಲ್ಲ ರೋಗದಲ್ಲಿದ್ದಾರೋ ಅವರು ನೀವು ನೆನೆಸಿಕೊಳ್ಳಿ. ಎಲ್ಲರೂ ஞாபகப்படுத்திಕೊಳ್ಳಿ. ಎಲ್ಲರೂ ನೆನೆಸಿಕೊಳ್ಳಿ. ಅವರಿಗಾಗಿ ನಾವು ಜಪಿக்க போகிறோம். ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಜೀವನ ಉಂಟಾವதாக. ಜೀವವು ಉಂಟಾಗಲಿ. ಕಾಲ್ಗಳ ಕೈಗಳಲ್ಲಿ ಜೀವನ ಉಂಟಾವதாக. ಕೈಗಳಲ್ಲಿ ಕಾಲುಗಳಲ್ಲಿ ಜೀವ ಉಂಟಾಗಲಿ. ಮಾತು ಬರೆದವರು ಮಾತನಾಡಲಿ ಯೇಸುವಿನ. ಮಾತು ಬರೆದವರು ಮಾತನಾಡಲಿ. ಕಣ್ಣು ಕಾಣದವರು ಯೇಸುವಿನ ನಾಮದಲ್ಲಿ ದೃಷ್ಟಿ ಹೊಂದಿಕೊಳ್ಳಲಿ. ಕಣ್ಣು ಕಾಣದಿರುವ ಯೇಸುವಿನ ನಾಮದಲ್ಲಿ ದೃಷ್ಟಿ ಹೊಂದಿಕೊಳ್ಳಿ. ಎಲ್ಲ ಮೈಗ್ರೇನ್ಗಳು ಮರೆಯಟ್ಟು ಯೇಸುವಿನ. ಎಲ್ಲ ಮೈಗ್ರೇನ್ಗಳು ಮರೆಯಾಗಲಿ. ಎಲ್ಲ ನರ ದೌರ್ಬಲ್ಯಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. ಎಲ್ಲ ನರ ದೌರ್ಬಲ್ಯಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಎಲ್ಲ ಬೋನ್ ಪ್ರಾಬ್ಲಮ್ಸ್, ಎಲ್ಲ ಮೂಳೆಯ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಮರೆಯುವದ. ಯೇಸುವಿನ ನಾಮದಲ್ಲಿ ಮರೆಯಾಗಲಿ. ಎಲ್ಲ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್,
ப்ராப்ளம்ங்க ಎಲ್ಲ ಬೆನ್ನು ಮೂಳೆಯ ಸಮಸ್ಯೆಗಳು இயேசுவின் நாமத்தில் சுகம் உண்டாவதா. ಯೇಸುವಿನ ನಾಮದಲ್ಲಿ ಗುಣ ಹೊಂದಲಿ. ಪ್ಯಾನ್ಕ್ರಿಯಾಸ್ ಪ್ರಾಬ್ಲಮ್ಗಳು ಎಲ್ಲ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಯೇಸುವಿನ ನಾಮದಲ್ಲಿ ಸುಗಮ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಆಗಲಿ. ಎಲ್ಲ ಜೀರ್ಣಾಂಗಗಳಲ್ಲಿರುವಂತ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯ ಉಂಟು. ಎಲ್ಲ ಜೀರ್ಣಾಂಗದಲ್ಲಿರುವಂತ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ. ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಆಸ್ತಮವೇ ಸಭಿக்கிறೇನೆ ನಾನು. ಎಲ್ಲ ಆಸ್ತಮವನ್ನು ಶಪಿಸ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಡಸ್ಟ್ ಅಲರ್ಜಿಗಳು ಸಭಿக்கிறೇನೆ ನಾನು. ಎಲ್ಲ ಡಸ್ಟ್ ಅಲರ್ಜಿಗಳನ್ನು ಶಪಿಸ್ತೇನೆ. ಯೇಸುವಿನ ನಾಮದಲ್ಲಿ ಬಿಡುದಲೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. Wherever you preached, ಎಲ್ಲೆಲ್ಲ ನೀವು ಪ್ರಸಂಗ ಮಾಡ್ತೀರೋ, you healed your people. ನಿಮ್ಮ ಜನರನ್ನ ನೀವು ಸ್ವಸ್ಥ ಮಾಡಿದ್ರಿ. Right now, ದೇವರೇ ಈಗಲೇ believe you have talked, you have spoken to your people. ನಾನು ನಂಬ್ತೇನೆ ನಿಮ್ಮ ಜನರೊಂದಿಗೆ ನೀವು ಮಾತನಾಡಿದ್ದೀರಾ. அந்த சுகம் ஒவ்வொருவருக்குள்ளும் இறங்கட்டும். ಆ ಸೌಖ್ಯತೆ ಪ್ರತಿಯೊಬ್ಬರ ಒಳಗೆ ಇಳಿಯಲಿ. இன்றைக்கு நடந்திருக்கிற காரியம் சாட்சிகளாய் ஆண்டவரை நாங்கள் கேட்கும்படி செய்யுங்க. ಈ ದಿನ ನಡೆದಿರುವಂತ ಕಾರ್ಯಗಳನ್ನ ಸಾಕ್ಷಿಯಾಗಿ ಕೇಳುವಂತೆ ಮಾಡಿ. எல்லா கனமும் துதியும் ஒருவருக்கே.